ಮುಂದಿನ ವಾರ ಮುಖ್ಯಮಂತ್ರಿಗಳಿಗೆ ಕಾದಿದೆಯಾ ಕಂಟಕ. ಕಾರಣ ಇಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹುತೇಕವಾಗಿ ಅವರ ಆಪ್ತರು ಅತ್ಯಾಪ್ತರನ್ನೆಲ್ಲ ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಾಗಿದೆ. ಸೊ ದೆಹಲಿ ಕಾನೂನು ತಂಡದ ಜೊತೆಗೆ ಮುಖ್ಯಮಂತ್ರಿಯವರು ಈಗ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಇದನ್ನ ಫೇಸ್ ಮಾಡಲು ಸಿಎಂ ಸಿದ್ಧ ಎಂಬ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಸೊ ನನ್ನನ್ನು ಮುಟ್ಟಿದ್ರೆ ಬಿಡಲ್ಲ ಅನ್ನುವಂಥ ಸಂದೇಶಕ್ಕೆ ನಾನಾ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ನವೆಂಬರ್ 2ನೇ ವಾರ ಮತ್ತು 3ನೇ ವಾರ ಸಿಎಂಗೆ ಸಂಕಷ್ಟ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೋಡಬೇಕು. ಈ ವಿಚಾರದಲ್ಲಿ ಇಡಿ ಹೇಗೆ ಹೆಜ್ಜೆಯನ್ನ ಇಡುತ್ತೆ ಅಂತೇಳಿ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡಿ ಪ್ರಶ್ನೆಗಳನ್ನು ಏನು ಕೇಳಬೇಕಾಗಿತ್ತು ಅವುಗಳನ್ನೆಲ್ಲ ಮಾಡಿದ್ದಾರೆ. ಕೆಲವ್ರದ್ದು 1 ಗಂಟೆ 2 ಗಂಟೆ 3 ಗಂಟೆ ಕೆಲವರು 8 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ಇಡಿ ಮಾಡಿದೆ. ಈಗ ಮುಖ್ಯಮಂತ್ರಿಗಳ ಸರದಿ ಇದೆ ಅಂತಿದ್ದಾರೆ ಸಿದ್ದರಾಮಯ್ಯನವರದ್ದು. ಮುಂದಿನ ವಾರ ಆಗ್ಬೋದು ಅಥವಾ ಅದರ ಮುಂದಿನ ವಾರ ಆಗಬಹುದು. ಬಟ್ ವಿಚಾರಣೆಯನ್ನು ಎದುರಿಸಲೇಬೇಕಾಗತ್ತೆ. ಆ ನಿಟ್ಟಿನಲ್ಲೇ ಈಗ ಮುಖ್ಯಮಂತ್ರಿಗಳು ದೆಹಲಿ ಕಾನೂನು ತಂಡದ ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗ ಮೂಡ ನಿವೇಶನ ಹಗರಣ ಏನಿದೆ, ಸೊ ಹಗರಣದ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬರ್ತಾ ಇದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರ ಅನ್ನೋದಕ್ಕಿಂತಲೂ ಅವರ ಪತ್ನಿಯ ವಿಚಾರ. ಸೊ ಸಿಎಂ ಮಾತ್ರ ಅಲ್ಲ, ಆ ಇಬ್ಬರು ಸಚಿವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಇಡಿ ವಿಚಾರಣೆಯಲ್ಲಿ ಸಚಿವರ ವಿರುದ್ಧ ಅಧಿಕಾರಿಗಳಿಂದಲೇ ಆರೋಪ ಕೇಳಿ ಬರ್ತಾ ಇರೋದು. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುವಾಗ ಪ್ರಭಾವ ಬೀರಿದ್ದಾರೆ. ಈ ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿದ್ದ ಇಬ್ಬರಿಂದ ಸ್ಫೋಟಕ ಹೇಳಿಕೆ ಕೂಡ ಬಂದಿದೆ. ಇಬ್ಬರು ಪ್ರಮುಖ ಸಚಿವರಿಂದಲೇ ಅಕ್ರಮಕ್ಕೆ ಸಹಕಾರ ನಡೆದಿದೆ. ಮಾಜಿ ಅಧಿಕಾರಿಗಳ ಹೇಳಿಕೆಯನ್ನ ಬೆನ್ನತ್ತಿ ಈಗ ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅವರು ಮಾಡಕ್ ಮುಂದಾಗಿದ್ದಾರೆ. ಸೊ ಮಾಜಿ ಸಚಿವರ ಹೇಳಿಕೆಗಳೇನಿದ್ದಾವೆ, ಇಬ್ಬರು ಸಚಿವರ ಹೇಳಿಕೆಗಳು, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವೆಲ್ಲವೂ ಕೂಡ ಈಗ ತನಿಖೆಗೆ ಬರಬೇಕಾಗತ್ತೆ. ಕೇವಲ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಇಬ್ಬರು ಸಚಿವರ ವಿರುದ್ಧವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಈಗ ಅಧಿಕಾರಿಗಳ ಹೇಳಿಕೆಯನ್ನು ಬೆನ್ನಹತ್ತಿದ್ದಾರೆ. ಯಾರ ಸಚಿವರು ಯಾರೆಲ್ಲ ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟರು ಅನ್ನುವಂಥದ್ದನ್ನು ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಇವತ್ತಲ್ಲ ನಾಳೆ ಅಥವಾ ಈ ವಾರ ಮುಂದಿನ ವಾರನೂ ಯಾವಾಗೋ ಒಂದ್ಸಲ ಸಿದ್ದರಾಮಯ್ಯನವರು ವಿಚಾರಣೆಯನ್ನು ಎದುರಿಸಲೇಬೇಕು, ವಿಚಾರಣೆಯಿಂದ ಆಚೆ ಬರೋಕ್ಕೆ ಯಾವ ಅವಕಾಶಗಳು ಇಲ್ಲ ಅನ್ನೋದಂತೂ ಸ್ಪಷ್ಟವಾಗಿದೆಯಲ್ವಾ ಮುರಳಿ? ಖಂಡಿತ ಅರುಣ, ಯಾಕೆಂದ್ರೆ ಅಂತ ಅನಿವಾರ್ಯ ಪರಿಸ್ಥಿತಿಗಳು ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥ ತನಿಖೆ ಮತ್ತು ಅವರು ತೆಗೆದುಕೊಳ್ತಾ ಇರುವಂಥ ಕ್ರಮಗಳೇನಿತ್ತು ಆ ಕ್ರಮಗಳನ್ನ ನೋಡಿದ್ರೆ ಆ ರೀತಿಯ ಅನುಮಾನಗಳು ಹುಡ್ತಾ ಇರುವಂಥದ್ದು. ಯಾಕೆಂದ್ರೆ ಪ್ರಾಥಮಿಕ ಹಂತದಿಂದನೂ ಕೂಡ ಇಡಿ ಅಧಿಕಾರಿಗಳು ಯಾವುದೇ ರೀತಿಯ ಆತುರತೆಯ ಕೆಲಸವನ್ನ ಮಾಡಲಿಲ್ಲ. ಜೊತೆಗೆ ಆತುರವಾಗಿ ಒಂದಷ್ಟನ್ನ ಬಂಧನಕ್ಕೊಳಪಡಿಸುವಂಥದ್ದು ಇರ್ಬೋದು, ಒಂದಷ್ಟು ಜನರನ್ನ ವಿಚಾರಣೆಗೊಳಪಡಿಸುವಂಥ ಇರ್ಬೋದು, ಅಥವಾ ಒಂದಷ್ಟು ಜನರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದು ಇರ್ಬೋದು, ಇದು ಯಾವುದನ್ನು ಕೂಡ ಮಾಡಲಿಲ್ಲ. ಸಾಕಷ್ಟು ನಿಧಾನವಾಗಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟೇಷನ್ ಏನಿತ್ತು ಅದನ್ನು ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದರೆ ಮೂಡದ ಮೇಲೆ ಮೂಡ ಕಚೇರಿಯ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ 10 ದಿನಗಳ ಬಳಿಕ ಆ ಡಾಕ್ಯುಮೆಂಟೇಷನ್ಗಳೇನಿತ್ತು ಆ ಡಾಕ್ಯುಮೆಂಟ್ಗಳನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡುವಂಥದ್ದು ಮತ್ತು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅಂದರೆ 2004 ಮತ್ತು 1998ರಿಂದ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದ್ರು. ಆ ಅಧಿಕಾರಿಗಳಿರ್ಬೋದು ಮತ್ತು ಆ ರಾಜಕೀಯ ವ್ಯಕ್ತಿಗಳಿರ್ಬೋದು ಅವರನ್ನೆಲ್ಲರನ್ನೂ ಕೂಡ ಕರೆದು ಸಮನ್ಸನ್ನು ಕೊಟ್ಟಿದ್ದಾರೆ. ಸಮನ್ಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿದ್ದಾರೆ, ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾ ಹೋಗ್ತಾರೆ. ನಿನ್ನೆ ತನಕ ಕೂಡ ಮರಿಗೌಡ, ಶಿವಣ್ಣ ಇವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು. ಅವರು ಕೊಟ್ಟಂತ ಹೇಳಿಕೆಗಳೇನಿತ್ತು ಹೇಳಿಕೆಗಳನ್ನು ಆದ ಬಳಿಕ ಈಗ ಇನ್ನೊಂದಿಷ್ಟು ಅಧಿಕಾರಿಗಳು ಬರಬೇಕು, ಒಂದಿಷ್ಟು ಸಚಿವರುಗಳು ಕೂಡ ಈಗ ವಿಚಾರಣೆಗೆ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈಗ ಇರುವಂಥದ್ದು. ಅದಾದ ಬಳಿಕ ಸಿಎಂ ಅವರ ಪತ್ನಿ, ಸಿಎಂ ಅವರ ಬಾಮೈದ ಮತ್ತು ಸಿಎಂ ಅವರಿಗೆ ಸಮನ್ ಮಾಡುವಂತಹ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂಥದ್ದು. ಬಹುತೇಕ 15-20 ದಿನದ ಒಳಗಾಗಿ ಈ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ಮುಂದಿನ ವಾರದ ಬಳಿಕ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಡಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದೆ. ಬಹುತೇಕ ಮುಂದಿನ ವಾರದ ಬಳಿಕ ಇನ್ನೊಂದಷ್ಟು ಮಾಹಿತಿಗಳು ಬಹಿರಂಗ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.